ಜ್ಞಾನ ಬ್ರಹ್ಮ ಗುರುಗಳೇ ನಮಸ್ತೆ. ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ಒಳ್ಳೆಯದು ಕೆಟ್ಟದ್ರ ಬಗ್ಗೆ ತಿಳಿಸಿ. ಖಂಡಿತವಾಗ್ಲೂ ತಿಳಿಸ್ತೀನಿ ಮಿತ್ರ. ಸೊ ಅಮಾವಾಸ್ಯೆ ಹುಣ್ಣಿಮೆ ಸಾಕಷ್ಟು ಜನ ಭಯ ಪಡ್ತಾರೆ. ಇವತ್ತಿಗೂ ಕೂಡ ಅಮಾವಾಸ್ಯೆ ಹುಣ್ಣಿಮೆ ಅಂದರೆ ಏನೋ ದೆವ್ವಭೂತಗಳು ಬಂದ್ಬಿಡ್ತವೆ ಅಂತ. ಖಂಡಿತವಾಗ್ಲಿಲ್ಲ. ಅಮಾವಾಸ್ಯೆ ಹುಣ್ಣಿಮೆಗೆ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ ಸಿಗಬೇಕು ಅಂದರೆ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಯೋಗಿಗಳು, ಯಾರ್ಯಾರು ಧ್ಯಾನಸ್ಥರಿರ್ತಾರೆ, ಆಧ್ಯಾತ್ಮಿಕ ಚಿಂತಕರಿರ್ತಾರೆ, ಇವರೆಲ್ಲರೂ ಕೂಡ ಆ ದಿವಸವನ್ನು ಉಪಯೋಗಿಸ್ಕೊಳ್ತಾರೆ. ಕಾರಣ ಏನು ಅಂತಂದರೆ, ಅಮಾವಾಸ್ಯೆ ಹುಣ್ಣಿಮೆ ಇದೆರಡರ ಒಂದು ಮಹತ್ವವನ್ನು ವೈಜ್ಞಾನಿಕವಾಗಿ ನಾನೊಂದು ಸತ್ಸಂಗ ಕಾರ್ಯಕ್ರಮದಲ್ಲಿ ಹೇಳಿದ್ದೆ. ಬಟ್ ಇವಾಗಲೂ ಇನ್ನೊಂದು ಸಲ ಹೇಳ್ತೀನಿ. ಎಲ್ಲರೂ ಹೊಸಬ್ರು ನೋಡ್ತಾನೆ ಇರ್ತಾರೆ. ಕೆಲವೊಂದು ವಿಷಯಗಳನ್ನು ಎಷ್ಟೇ ಬಾರಿ ನಾವು ರಿಪೀಟ್ ಮಾಡಿದ್ರು ಕೂಡ ಅದು ಬಹಳ ಬಹಳ ಕಡಿಮೆನೆ, ಯಾಕೆಂದ್ರೆ ಅಷ್ಟು ಜನಕ್ಕೆ ಮುಟ್ಟೋದಿಲ್ಲ. ಆದ್ರಿಂದ ಸೂರ್ಯ, ಸೊ ಭೂಮಿ, ಅದರ ನಡುವೆ ಏನಾದರೂ ಬಂದರೆ, ಹಿಂದ್ಗಡೆ ಇದ್ದರೆ, ಚಂದ್ರ ಇದ್ದರೆ, ಆ ಸೂರ್ಯನ ಬೆಳಕಲ್ಲಿ ನಮಗೆ ಚಂದ್ರ ಹೊಳಿತಾನೆ, ಅಂದರೆ ಹುಣ್ಣಿಮೆ ಅಂತ ಕರೀತಾರೆ ಇದನ್ನು. ಅದೇ ರೀತಿ ಅದರ ಆಪೋಸಿಟಲ್ಲಿದ್ದರೆ ಅಮಾವಾಸ್ಯೆ ಅಂತ ಕರೀತಾರೆ. ಈ ಅಮಾವಾಸ್ಯೆ ದಿವಸ, ಹುಣ್ಣಿಮೆ ದಿವಸ ಏನಂದರೆ ಟೈಡ್ ಅಂತಾರೆ. ಅಂದರೆ ಭೂಮಿ ಸುತ್ತ ಚಂದ್ರ ಹಿಂಗೆ ಸುತ್ತಾನಲ್ಲ ನೋಡಿ, ಇದು ಭೂಮಿ ಅನ್ಕೊಳ್ಳಿ, ಇದು ಚಂದ್ರ. ಹಿಂಗೆ ಸುತ್ತಬೇಕಾದ್ರೆ ಇದು ಕರೆಕ್ಟಾಗಿ ಕಾಂಪಸ್ ಹಿಡ್ಕೊಂಡಂಗೆ ಹಿಂಗೆ ಸುತ್ತೋದಿಲ್ಲ, ಸ್ವಲ್ಪ ಓವಲ್ ಶೇಪಲ್ಲಿ ಸುತ್ತಾನೆ. ಸೊ ಈ ಕಡೆ ಬಂದಾಗ ಹತ್ರ ಆಗುತ್ತೆ, ಈ ಕಡೆ ಬಂದಾಗ ಸ್ವಲ್ಪ ದೂರ ಆಗುತ್ತೆ. ಆದ್ರಿಂದ ಅದನ್ನು ಟೈಡ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಆಗ ಸಮುದ್ರದ ಅಲೆಗಳು ಬಹಳ ಎತ್ತರವಾಗಿ ಶಬ್ದ ಮಾಡುತ್ತೆ, ಬಹಳ ಎತ್ತರವಾಗಿರುತ್ತೆ. ರಾಕ್ಷಸ ಅಲೆಗಳು ಅಂತ ಕರೀತಾರೆ. ಸಮುದ್ರದ ದಿವಸ ನಾನು ಹುಣ್ಣಿಮೆ ದಿವಸನೂ ಮಲಗಿದ್ದೀನಿ, ಅಮಾವಾಸ್ಯೆ ದಿವಸನೂ ಮಲಗಿದ್ದೀನಿ ಸಮುದ್ರದ ತೀರದಲ್ಲಿ. ಆ ಅಲೆಗಳು ವ್ಯತ್ಯಾಸ, ದಿನನಿತ್ಯ ಬರುವಂತಹ ಶಬ್ದಕ್ಕೂ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಬರುವಂಥ ಶಬ್ದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಆಗ ಕೇವಲ ಮನುಷ್ಯ ಮಾತ್ರ ಅಲ್ಲ, ಇಡೀ ಭೂಮಿ ಮೇಲಿರುವಂತಹ ಎಲ್ಲ ಜೀವಿಗಳು, ಸಕಲ ಚರಾಚರಗಳು, ಸೊ ಇದೇನಾಗುತ್ತೆ, ಒಂದು ಸ್ವಲ್ಪ ಅದು ವೈಬ್ರೇಷನ್ ಜಾಸ್ತಿ ಆಗುತ್ತೆ. ಉದಾಹರಣೆಗೆ ನಿಮಗೆ ಸ್ಟೆಬಿಲೈಸರ್, ಎಲ್ಲರ ಮನೆಗಳಲ್ಲೂ ಟಿ ವಿ ಇಟ್ಟಿರ್ತೀರಾ ಅಥವಾ ಫ್ರಿಡ್ಜ್ ಇಟ್ಟಿರ್ತೀರಾ, ಸ್ಟೆಬಿಲೈಸರ್ ಇದೆ. ಸ್ಟೆಬಿಲೈಸರ್ ಏನಕ್ಕೆ ಇಡ್ತಾರೆ? ಹೆಚ್ಚಾಗಿ ವೋಲ್ಟೇಜ್ ಬಂದರೆ ಅದನ್ನು ತಡೆ ಹಿಡಿದು ಅದಕ್ಕೆ ಬೇಕಿರೋಷ್ಟು ಮಾತ್ರ ಕೊಡ್ತದೆ. ಕಡಿಮೆ ವೋಲ್ಟೇಜ್ ಇದ್ದರೆ ಆ ರೆಕಾರ್ಡ್ ರೆಡಿ ಮಾಡಿ ಇಟ್ಕೊಂಡಿರೋದನ್ನ, ಅಂದರೆ ಗ್ರಹಿಸಿರೋದನ್ನೆಲ್ಲ ಅದಕ್ಕೆ ತುಂಬಿ ಅದಕ್ಕೆ ಬೇಕಾಗಿರೋಷ್ಟನ್ನು ಕೊಡ್ತಾರೆ. ಅದಕ್ಕೆ ಸ್ಟೆಬಿಲೈಸರ್ ಅಂತ ಕರೀತಾರೆ. ಅದೇ ರೀತಿ ಪ್ರತಿಯೊಬ್ಬ ಮನುಷ್ಯ ಯಾರ್ಯಾರು ಧ್ಯಾನವನ್ನು ಮಾಡಿಸ್ತಾನೆ, ಇದು ಸ್ಟೆಬಿಲೈಸರ್ ರೀತಿ ಕೆಲಸ ಮಾಡುತ್ತೆ. ಯಾರ್ಯಾರು ವ್ಯಾಯಾಮವನ್ನು ಮಾಡ್ತಾರೆ, ಇದು ಸ್ಟೆಬಿಲೈಸರ್ ರೀತಿ ಕೆಲಸ ಮಾಡುತ್ತೆ. ಯಾರ್ಯಾರು ಪ್ರಾಣಾಯಾಮಗಳನ್ನು ಮಾಡ್ತಾರೆ, ಇವರು ಖಂಡಿತವಾಗ್ಲೂ ಸ್ಟೆಬಿಲೈಸರ್ ರೀತಿ ಇವ್ರ ಜೀವನಕ್ಕೆ, ಇಂಡಿವಿಜುವಲ್ ಆಗಿ ಹೇಳ್ತಾ ಇದ್ದೀನಿ, ಇವರ ಜೀವನಕ್ಕೆ ಸ್ಟೆಬಿಲೈಸರ್ ರೀತಿ ಕೆಲಸ ಮಾಡುತ್ತೆ. ಇದನ್ನ ಮಾಡೋದು ಬಿಟ್ಬಿಟ್ಟು ಕೆಲವರು ಗೊತ್ತಾಗ್ದಿರೋಂತಹ ಅಜ್ಞಾನಿಗಳು, ಮೂರ್ಖರು, ದಡ್ರು, ನನ್ನ ಮೈ ಮೇಲೆ ಏನೋ ದೇವ್ರು ಬಂತು, ನನಗೆ ದೆವ್ವ ಬಂತು, ಮೈಯೆಲ್ಲ ಗಡಗಡ ಗಡ ಅಂತ ನಡುಗ್ತಾ ಇದೆ, ಭಯ ಆಗ್ತಾ ಇದೆ ನನಗೆ. ಅದು ಭಯ ಆಗ್ತಾ ಇದೆ ಏನಕ್ಕೆ ಅಂದರೆ, ಕೆಲವರಿಗೆ ಮೈನಸ್ ಇರುತ್ತೆ, ಕೆಲವರಿಗೆ ಪ್ಲಸ್ ಇರುತ್ತೆ, ಹೆಚ್ಚಾಗುತ್ತೆ, ಕೆಲವ್ರಿಗೆ ಕಡಿಮೆ ಆಗುತ್ತೆ, ಕೆಲವರಿಗೆ ಬಿಸಿ ಆಗುತ್ತೆ, ಕೆಲವರಿಗೆ ತಣ್ಣಗಾಗುತ್ತೆ. ಇದು ಸಹಜವಾದ ಕ್ರಿಯೆ. ಪ್ರಾಣಿ ಪಕ್ಷಿಗಳು ಕೂಡ ಆ ಒಂದು ಅಮಾವಾಸ್ಯೆ ಹುಣ್ಣಿಮೆ ದಿನ ಒಂದು ಅಲ್ಪ ಸ್ವಲ್ಪ ವಿಚಿತ್ರವಾಗಿ ಅಥವಾ ವಿಭಿನ್ನವಾಗಿ, ಇಲ್ಲ ವಿಶೇಷವಾಗಿ ಅವುಗಳ ವರ್ತನೆಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ನೀವು ಜನರಲ್ ಆಗಿ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ, ನಿಮ್ಮ ಹೆಂಡತಿನೋ ಅಥವಾ ತಾಯಿನೋ ಅಕ್ಕ ತಂಗಿರೋ ಅಥವಾ ಮಗಳು ಮಂತ್ಲಿ ಪಿರಿಯಡ್ ಆಗ್ತಾರೆ. ಒಂದು 5 ದಿವಸ, 3 ದಿವಸ, 4, 5, 6, 7 ದಿವಸ ಕೂಡ ಆಗ್ತಾರೆ. ಆ ಪಿರಿಯಡ್ ಆಗೋ ಸಮಯದಲ್ಲಿ, ಆಗೋದಕ್ಕಿಂತ ಮುಂಚೆ ಅವ್ರಿಗೆ ಗೊತ್ತಾಗುತ್ತೆ. ಪಿರಿಯಡ್ ಆದಮೇಲೆ ಅವ್ರಿಗೇನೋ ಸ್ವಲ್ಪ ಸೊಂಟ ನೋವು, ಒಂಥರ ಇರುಸು ಮುರುಸು ಆಗ್ತಾ ಇರ್ತದೆ. ಏಕೆಂದರೆ ಶರೀರದಲ್ಲಿ ಏನೋ ಬದಲಾವಣೆಗಳು, ಹಾರ್ಮೋನ್ಸ್ ಬದಲಾವಣೆ ಆಗ್ತಾ ಇರ್ತದೆ. ಅದೇ ರೀತಿ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಗಂಡು ಮಕ್ಕಳಾಗಿರಲಿ, ಹೆಣ್ಣು ಮಕ್ಕಳಾಗಿರಲಿ, ಅದು ಮಗು ಆಗಿರಲಿ, ಚೆಂಡು ಹಿಡಿತಾವೆ. ನಿಮ್ಮ ಮಕ್ಕಳನ್ನ ನೋಡಿ, ಅಮಾವಾಸ್ಯೆ ಹುಣ್ಣಿಮೆ ದಿವಸ ಜೋರಾಗಿ ಕಿರ್ಚ್ಕೊತವೆ, ಬಡ್ಕತ್ತವೆ. ಕೆಲವರು ಹಾಲು ಕುಡಿಸ್ಲಿ, ನೀವು ಏನೇ ಮಾಡಿ ಮಗು ಏನು ಕಳ್ತಾ ಇದೆ ಅಂತ ನಿಮಗೆ ಗೊತ್ತೇ ಆಗೋದಿಲ್ಲ. ಅದಕ್ಕೋಸ್ಕರ ಹಿರಿಯರು ಏನು ಮಾಡೋರು, ದೃಷ್ಟಿ ತೆಗೆಯೋರು. ಒಂದು ಈ ರೀತಿ. ಮತ್ತೆ ಕೆಲವು ಮಕ್ಕಳು ಹೆಚ್ಚಾಗಿ ನಿದ್ದೆ ಮಾಡ್ತಾರೆ, ಎದ್ದೇಳೋದೇ ಇಲ್ಲ. ಮಗುಗೆ 7 ತಿಂಗಳು, ಅವ್ರಿಗೆ ಭಯ, ಸತ್ಕಿತ್ತೋಯ್ತ ನನ್ನ ಮಗು ಅಂತ. ಉಸಿರಾಡ್ತಾ ಇದ್ದಿಲ್ಲಮ್ಮ, ಎಲ್ಲಿಂದ ಸತ್ತು? ಇಲ್ಲ ಗುರುಜಿ, ಎದ್ದೇ ಇಲ್ಲ, ದಿನನಿತ್ಯ ಎದ್ದುಬಿಟ್ಟು ಸಿಕ್ಕಾಬಿಟ್ಟೆ ಆಡೋಳು, ಇವತ್ತೇನಿಲ್ಲ, ಸ್ವಲ್ಪ ಅಮಾವಾಸ್ಯೆ, ಹಂಗಾಗಿ ಗಾಢವಾಗಿ ನಿದ್ದೆ ಮಾಡ್ತಾವ್ರು. ಯಾಕಂಗೆ ಅಂತ ಕೇಳಿದ್ರು. ಏನೋ ಕನಸು ಕಾಣ್ತಾ ಇರ್ತಾರೆ ಡೀಪಲ್ಲಿ ಮಕ್ಕಳಲ್ಲಿ, ಹಂಗಾಗಿ ಸ್ವಲ್ಪ ಧೈರ್ಯ ಹೇಳಿ ಇದು ಮಾಡಬೇಕು. ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋ ಅಂಥವ್ರು ಇನ್ನೊಂದಷ್ಟು ಜನ, ಹೌದಾ ನಿನ್ನ ಮಗು ಎದ್ದಲಿಲ್ಲ
ಹಂಗಂದ್ರೆ ನಾನು ನಿನಗೆ ಮಗುಗೆ ಹೋಮ ಮಾಡಿಸ್ಬೇಕು, ಹವನ ಮಾಡಿಸ್ಬೇಕು, ಹಿಂಗೆ ಮಾಡಿಸಿದ್ರೆ ಮಗು ಸರೋಗ್ಬಿಡ್ತದೆ. ಸಹಜವಾಗಿ ದಯಮಾಡಿ ಆ ಕ್ರಿಯೆಗಳನ್ನು ಸ್ವಲ್ಪ ವಿಜ್ಞಾನವನ್ನು ಅಧ್ಯಯನ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಅದಕ್ಕೇನೂ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಬದಲಾವಣೆ, ಒಂಚೂರು ವೋಲ್ಟೇಜ್ ಹೆಚ್ಚಾದಾಗ ತಡ್ಕೊಳ್ಳಿ. ಈಗ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಬೇಸಿಗೆಗಾಲ ಬಂತು ಅಂದರೆ ಒಂದು 30 ಡಿಗ್ರಿ, 37 ಡಿಗ್ರಿ, 40 ಡಿಗ್ರಿವರೆಗೂ ಹೋಗುತ್ತೆ. ಅದೇ ನೀವು ಹುಬ್ಳಿ, ಧಾರವಾಡ ಈ ಕಡೆಗೆಲ್ಲ ಹೋಗಿ, ರಾಯಚೂರಿಗೆ ಹೋಗಿ, ಪಾಪ 50 ಹತ್ತತ್ರ ಹೋಗ್ಬಿಡ್ತದೆ. ಹೆಂಗೆ ಬದುಕ್ತಾರೆ ಅವರು? ಹೇರಳವಾಗಿರ್ತದೆ ಬಿಸಿಲು. ಸೊ ಅದನ್ನು ತಡೀತಾರೆ. ಅದೇ ರೀತಿ ನೀವು ಅಷ್ಟೇ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಒಂದು ಸ್ವಲ್ಪ ತಡೆಯೋದು ಕಲಿಬೇಕು. ಮೈನಸ್ ಆದರೂ ತಡಿಬೇಕು, ಪ್ಲಸ್ ಆದರೂ ತಡಿಬೇಕು. ಆದ್ದರಿಂದ ಅಮಾವಾಸ್ಯೆ ಹುಣ್ಣಿಮೆಗೆ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಎರಡೂ ಕೂಡ ಬಹಳ ಬಹಳ ಸರ್ವಶ್ರೇಷ್ಠವಾದಂಥದ್ದು.